ವಾಗೀಶ್ ಪ್ರಸಾದ್ ಅವರೇ 2018ರಲ್ಲಿ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಏನೋ ಒಂದು ಮಾಡಕ್ಕೆ ಹೋದ್ರು. ಅದು ಕೈ ಸುಟ್ಕೊಂಡ್ರೆ 2018ರ ಚುನಾವಣೆಯಲ್ಲಿ. ಈಗ ಚುನಾವಣೆ ಹೊಸಲಲ್ಲಿ ಇಲ್ಲ, ಇವರು ಇನ್ನೂ ಒಂದು 3.5 ವರ್ಷ ಇದೆ. ಆದ್ರೂ ಸಿದ್ದರಾಮಯ್ಯನವರು ಈ ಜಾತಿ ಅನ್ನೋದು ಒಂಥರ ಜೇನುಗೂಡು ಇದ್ದಾಗೆ, ಅದಕ್ಕೆ ಮುಟ್ಟಿದ್ರೆ ಸಾಕು ಮೈಯೆಲ್ಲ ಪರ್ಚುತ್ತೆ ಅಂತ ಗೊತ್ತು. ಆದ್ರೂ ಇದಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದಾರಲ್ಲ, ಅವ್ರು ಹೇಳ್ದಂಗೆ ಅದಕ್ಕೊಂದು ಧೈರ್ಯ ಬೇಕು, ಅದಕ್ಕೊಂದು ಶಕ್ತಿ ಬೇಕು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆದಿಯಾಗಿ ದೊಡ್ಡ ದೊಡ್ಡ ಲೀಡರ್ಸೇ ಅದಕ್ಕೆ ಕೈ ಹಾಕಿಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರಾ? ಇವ್ರಿಗೆ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಶಕ್ತಿ ಕುಂದಬಹುದು, ಪ್ರಬಲ ಸಮುದಾಯಗಳಾದಂಥ ಲಿಂಗಾಯತ ಒಕ್ಕಲಿಗರು ನಮ್ಮನ್ನ ಕೈ ಬಿಟ್ಟು ಬಿಡಬಹುದು ಅಂತ ಅವ್ರಿಗನ್ಸಿಲ್ವೇ? ನೀವು ರಾಹುಲ್ ಗಾಂಧಿ ಅವರು ಇಂಥ ವಿಚಾರಕ್ಕೆಲ್ಲ ಬರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಂಥದ್ದೆಲ್ಲ ಅವ್ರ ಒಪ್ಪಿಗೆ ಇಲ್ಲ ಅಂತೀರಾ ನೀವು? ಅದೆಲ್ಲ ಬರೋದಿಲ್ಲ ಅವರು. ಹೌದಾ? ಮಾತು ಏನೊಂದು ಮಾತಾಗಿದ್ದ ಡಿಸೈಡು ವೋಟಿಂಗ್ ನಿನ್ನ ಡೇಟ್ ಆದ್ಮೇಲೆ ಅವತ್ತೇ ಮಾತಾಡ್ತಾರೆ, ಅಲ್ಲಿ ತನಕ ವಿಚಾರ ಮಾತಾಡೋ ಅಂತ ಹೇಳವ್ರೆ. ನಮ್ಗೆ ಗೊತ್ತಿರೋ ವಿಚಾರ. ಸಿದ್ದರಾಮಯ್ಯವರು ನೀವು ಮನಸ್ಥಿತಿ ತಾವು ಅರ್ಥ ಮಾಡ್ಕೋಬೇಕು. ಅವ್ರ ಮನಸ್ಥಿತಿ 24 ಗಂಟೆ ಚಲನವಲನ ಆಗಬೇಕು. ಎರಡನೇದಂದ್ರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಕಾಂಗ್ರೆಸ್ ಓಟ್ ಕೊಡೋದು ಕಮ್ಮಿ, ಅವರು ಬಿಜೆಪಿ ಜಾಸ್ತಿ ಕಡೆ ಇದ್ದಾರೆ. ನಮಗೆ ಓಟ್ ಗ್ಯಾರಂಟಿ ಕೊಡೋರು ಯಾರು? ದಲಿತರು, ಹಿಂದುಳಿದರು, ಬ್ಯಾಕ್ವರ್ಡ್ಸ್. ಯಾಕೆ ಸರ್ ಈ ಸರಿ ಲಿಂಗಾಯತರು ಓಟ್ ಹಾಕ್ತೇನೆ ಇಷ್ಟೊಂದು ಸ್ಥಾನಗಳು ಬಂತಂತ? 25% ಓಟ್ ಬಂದಿದೆ ಮತ್ತೆ ಯಾರಿಗೆ? ಕಾಂಗ್ರೆಸ್ಗೆ. ಇಷ್ಟು ಅಭೂತಪೂರ್ವವಾದಂತಹ ಸ್ಥಾನಗಳು ಲಿಂಗಾಯತರು ಒಕ್ಕಲಿಗರು ಓಟ್ ಮಾಡ್ದೇನೆ ಬಂದ್ಬಿಡ್ತಾರೆ. ಒಂದ್ ನಿಮಿಷ ಕೇಳ್ಕೊಳ್ಳಿ. ಆ ಬಿಜೆಪಿ ತಪ್ಪು ಮಾಡೋದ್ರಿಂದ ಅದನ್ನ ಬಿಜೆಪಿ ಓಟನ್ನು ಕಾಂಗ್ರೆಸ್ ಹೋಗಿದ್ದು ನಿಜ, ಇಲ್ಲ ಅಂತ ಹೇಳಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರ ವಯಸ್ಸನುಗುಣವಾಗಿ ಅವ್ರು ಬರ್ತಕ್ಕಂಥ ಟೆನ್ಷನ್ ಜಾಸ್ತಿ ಇದೆ. ಏನಾದರೂ ಮಾಡಿ ಸುತ್ತಮುತ್ತ ಇರೋ ಜನ ಇದನ್ನ 10 ಜನ ಬೇಡ ಅಂತಿದ್ದು ನಿಮ್ಗೆ ಯಾಕಪ್ಪ ಬೇಕು? ನೀವು ಯಾಕೆ ಇವಾಗ ವೀರಶೈವ ಲಿಂಗಾಯತ ನೀವು 64 ಲಕ್ಷ ತಗೋತಾರೆ. ನಮ್ಮಲ್ಲಿ ಬೇಡ ಜಂಗಮರು ಅಂತವ್ರೆ, ಅವರೇ 20 ಲಕ್ಷ ಅವರೇ ನಮ್ಮಲ್ಲಿ. ಹೌದು, ದಲಿತರು ಬೇಡ ಜಂಗಮರು ನಮ್ಮಲ್ಲಿ ಅವರೇ. ಆಮೇಲೆ ದಲಿತರ ಸಮೇತ 12-13 ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದೀವಿ. ನಾವು 1 ಕೊಟ್ಟಿದ್ದೀವಿ. ಸಂಪರ್ಕದಲ್ಲಿದ್ದೀವಿ ಅಂದ್ರೆ ಏನ್ ಸರ್? ಇದೊಳ್ಳೆ ಆಯ್ತಲ್ಲ, ನೀವು ದಲಿತ ಸಮುದಾಯದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂದ್ರೆ ನೀವು ಒಳ್ಳೆ ರಾಜಕೀಯವಾಗಿ ಮಾತಾಡ್ತೀರಾ. ಇಷ್ಟು ಜನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ಸಂಪರ್ಕ ಅಂದ್ರೆ ನಮ್ಮ ಜಾತಿ ಗಣತಿ ನಾವು ಮಾಡಿಸಿದೀವಿ, ನಮ್ಮ ಜಾತಿ ಗಣತಿ ನಮ್ಮ ಸಮಾಜ. ಅವ್ರಿಗೆ ನೀವು ಲಿಂಗ ಕಟ್ಟಿ ಲಿಂಗಾಯತರು ಮಾಡಿದ್ದೀರಾ? 12ನೇ ಶತಮಾನದಲ್ಲಿ ಕಟ್ಟಿ ಬಸವಣ್ಣನವರು ಮಾಡಿದ್ದಾರೆ. ಅದಕ್ಕೆ ಯಾಕೆ ಮತ್ತೆ ಅವ್ರು ದಲಿತರು ಅಂತ ಹೇಳ್ತೀರಾ? ಅವ್ರನ್ನ ನಮ್ ಲಿಂಗಾಯತರು ಅಂತ ಹೇಳಿ, ನಮ್ ದಲಿತರು ನಮ್ ಸಂಪರ್ಕದಲ್ಲಿದ್ದಾರೆ, ನಮ್ ಸಂಪರ್ಕದಲ್ಲಿದ್ದಾರೆ. ಬೇಡ ಜಂಗಮ್ರೆ ನಮ್ ಲಿಂಗಾಯತರು ಅಂತ ನಾವು ಹೇಳ್ಕೊತಾ ಇದೀವಲ್ಲ. ದಲಿತರು ನಮ್ ಲಿಂಗಾಯತ ಅರ್ಧ ಪಾಠ ಅಂತ ಹೇಳ್ತೀವಿ, ತಪ್ಪೇನಿದೆ? ಅಲ್ಲ ಅನ್ನಿ, ಬಟ್ ಈಗ ದಲಿತರು ಅಂದ್ರೆ ಲಿಂಗಾಯತರು ಯಾಕೆ ಅಲ್ಲೊಂದು ಭಯ ಹುಟ್ಟಿಸಿದ್ರು. ನಾವೇನಾದ್ರೂ ಭಯ ಇದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸರ್ಕಾರಿ ಎಜುಕೇಶನ್ ಇದು ಸಿಗೋದಿಲ್ಲ, ಅದರಿಂದ ಕೆಲವೊಂದು ಅನ್ಯೋನ್ಯಗಳು ಆಯ್ತು. ಅದ್ರ ಈ ಕರ್ನಾಟಕದಲ್ಲಿ ತಪ್ಪು ತಿಳ್ಕೊಬೇಡ, 73 ಲಕ್ಷ ಮುಸ್ಲಿಮ್ಸ್ ಇದಾರೆ. 73 ಲಕ್ಷ ಮುಸ್ಲಿಂ ಇದ್ರೆ ಮಿನಿಮಮ್ 28 MLA ಇರಬೇಕು. ನೋಡಿ, ನಮ್ಮ ಸಮಾಜ ಇವತ್ತು 1.25 ಕೋಟಿ. ನಿಮ್ಗೆ ಅರ್ಥ ಆಗದೆ ಇರೋದು ಏನು ಅಂತಂದ್ರೆ, ವಾಗೀಶ್ ಪ್ರಸಾದ್ ಅವರೇ ಅವ್ರ ಉದ್ದೇಶನೇ ಅದು. ಮಿನಿಮಮ್ 23 ಮಾಡ್ತಾ ಇರೋದು ಅವರು. ನಿಮ್ಗೇನ್ ಅರ್ಥ ಆಗ್ತಿಲ್ವಾ? ಮುಸಲ್ಮಾನರು 23 ಶಾಸಕರು ಇರ್ಬೇಕು ಅಂತಾನೆ ಇವರು ಅಂಕಿಅಂಶಗಳಿಂದ ದತ್ತಾಂಶಗಳನ್ನ ತೋರಿಸ್ತಾ ಇರೋದು. ಗೌರವ ಇದೆ, ಅವ್ರು ಮಾಡ್ತಿರೋ ವ್ಯವಹಾರದ ಬಗ್ಗೆ ಗೌರವ ಇಲ್ಲ. ಅವ್ರಿಗೆ ಇನ್ನೇನಾರ ಜಾರಿ ಮಾಡಿದ್ರೆ ರಾಜ್ಯದ ರಕ್ತ ಕ್ರಾಂತಿ ಮಾಡ್ತೀವಿ, ಅದನ್ನ ಮಾಡಕ್ ಬಿಡೋದಿಲ್ಲ. ರಕ್ತ ಕ್ರಾಂತಿ ಅಂದ್ರೆ ಏನು ಸರ್? ಅದ್ ತೋರಿಸ್ತೀವಿ ನಾವು. ವಾಟ್ ವೀರಶೈವ, ವಾಟ್ ಒಕ್ಕಲಿಗ, ವಾಟ್ ನಮ್ಮ ಚಿತ್ರದುರ್ಗದವ್ರು ಇವ್ರು ಫೋನ್ ಮಾಡಿದ್ರು. ಇನ್ನೊಂದು ಯಾವ್ದು ಅವ್ರಿಗೂ ನಮಗೂ ತೊಂದರೆ ಆಗೈತಣ್ಣ ಅಂತ, ಶಶಿಕುಮಾರ್ದು ಕರೆಂಟ್ ಗೊಲ್ಲಾಸು, ಅದು ಎಲ್ಲ ತೊಂದರೆ ಆಗಿದೆ. ಎಲ್ಲ ನಾವು ಸೇರ್ಕೋತೀವಿ, ಇಲ್ಲಿ ಬೇಡ, ರಾಹುಲ್ ಗಾಂಧಿ ರಾಜೀವ್ ಕೂತ್ಕೊಂಡು ಸಿದ್ದರಾಮಯ್ಯ ಮನೆ ಕಳ್ಸೋಣ, ದಯವಿಟ್ಟು ಬಂದ್ಬಿಡ್ರಿ. ಈಗ ಸರ್ ನನಗೆ ಈಗ ಶಂಕರ್ ಶೆಟ್ರೆ, ಈಗ ಸಿದ್ದರಾಮಯ್ಯನವರು ಮನೆ ಕಳಿಸೋದು ಅದು ರೂಲ್ಡ್ ಔಟ್. ಈಗ ಜಾತಿ ಗಣತಿ ಅನ್ನೋದು ಸರ್ ಬೇರೆ ಪಕ್ಷಗಳಿಗೆ ಹೆಲ್ಪ್ ಆಗಿದೆಯೋ ಅಥವಾ ಬೇರೆ ಜಾತಿಗಳಿಗೆ ಹೆಲ್ಪ್ ಆಗಿದೆಯೋ, ಅಪಾಯ ಆಗಿದೆಯೋ, ಅದು ಸಿದ್ದರಾಮಯ್ಯನವ್ರಿಗಂತೂ ತುಂಬಾ ಹೆಲ್ಪ್ ಆಗಿದೆ. ಯಾಕೆ ಅಂತಂದ್ರೆ ಈಗಿರುವಂತಹ ಹಲವಾರು ಹಗರಣಗಳ ಆರೋಪಗಳು ಸೇರಿದಂತೆ ಅವರ ಕುರ್ಚಿ, ಸೊ ಅವರ ಕುರ್ಚಿ ಈಗ ಅಲುಗಾಡುತ್ತಾ ಇರೋದ್ರಿಂದ ಜಾತಿ ಗಣತಿ ಅವರ ಕುರ್ಚಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಬಿಕಾಸ್ ಜಾತಿ ಗಣತಿಯಲ್ಲಿ ಯಾವ ಅಹಿಂದ ವರ್ಗಗಳ ಒಂದು ನಾಯಕ ಅಂತ ತನ್ನನ್ನ ತಾನು ತೋರಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ಪುಷ್ಟಿ ಕೊಡುವಂತ ಅಂಕಿ ಅಂಶಗಳು ಈಗ ಈ ಜಾತಿ ಗಣತಿಯಲ್ಲಿ ಇರೋದ್ರಿಂದ ಸರ್ ಇನ್ನು 3.5 ವರ್ಷದವರೆಗೂ ಅವ್ರಿಗೇನು ಮುಗೀತೀಗ, ಮತ್ತೆ ಅವ್ರೇನು ಮುಖ್ಯಮಂತ್ರಿ ಆಗ್ಬೇಕಾ? ಸೊ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಇನ್ನೇನು ನೋ ಲಾಸ್ ನೋ ಗೇನ್. ಸೊ ಹಿ ಇಸ್ ಡೂಯಿಂಗ್ ಇಟ್. ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಈಗ.
ಸಿದ್ದರಾಮಯ್ಯ ಅದಕ್ಕೆ- ಪರ್ಸನಾಲಿಟಿ ಉಂಟಲ್ಲ ಇವ್ರೆ, ಹಾ ಅದೊಂದು ವೆರಿ ಪೆಕ್ಯುಲರ್ ಡೂ ಆರ್ ಡೈ ಅಂತ ಅವ್ರು ಕೆಲವು ಸಂದರ್ಭದಲ್ಲಿ ನೋಡಿರ್ಬೋದು. ಅವರಿಂದ ಕಾಂಗ್ರೆಸ್ ಅಲ್ಲಿ ಅಪೋಸಿಷನ್ ಲೀಡರ್ ಇರುವಾಗ 2 ಸಲ ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ರು. ಅಪೋಸಿಷನ್ ಲೀಡರ್ ಬೇಡ ಅಂತ ಹೇಳಿ ಯಾಕೆ ಗೊತ್ತಾ, ಒಂದ್ಸಲ ಕ್ರಾಸ್ ವೋಟಿಂಗ್ ಆಗಿರುವಾಗ MLC ಕ್ರಾಸ್ ವೋಟಿಂಗ್ ಆಗಿತ್ತು, ಪಾರ್ಟಿ ಅವರದ್ದು ಆಯ್ತು ಅಂತ. ಮತ್ತೊಂದು ನಿಮ್ಮ ಅವರ ಇದರಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ಇದು ಕಡೂರು ಕ್ಷೇತ್ರದಲ್ಲಿ ಅವ್ರು ಹೇಳಿದ ಕ್ಯಾಂಡಿಡೇಟ್ ಕುರುಬನಿ ಸೀಟ್ ಕೊಡ್ಬೇಕು, ಹಟೇಲಿ ಕೊಡ್ಬೇಕು ಸೀಟ್ ಕೊಟ್ಟರು, ಆ ಸೀಟ್ ಸಿದ್ದರಾಮಯ್ಯನವರು ಈಗಲೂ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಶಂಕರ್ ಶೆಟ್ಟಿ? ಇಲ್ಲ ಈಗ ಇದಾರಾ? ಇಲ್ಲ ಆಗ ಇಲ್ಲ ಅಂತ ಹೇಳ್ತಾನೆ. ಈಗಿರೋ ಸಿದ್ದರಾಮಯ್ಯ ಏನ್ ಗೊತ್ತಾ, ಈಗ ನೂರಾರು ಫಸ್ಟ್ ಆಫ್ ಆಲ್ ಅವರಲ್ಲಿ ಯಾವುದಕ್ಕೆ ಅಂದ್ರೆ ಅಲ್ಲೇ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಫ್ಟರ್ 2.5 years ಇವರು ಇಳಿಬೇಕು. ಅದು ಮತ್ತೊಂದು ಎರಡನೇದು ಈಗ ಕೋರ್ಟ್ ಕೇಸ್ಗಳಲ್ಲಿ ಇವತ್ತು ಅವ್ರ ಪರವಾಗಿ ಸ್ವಲ್ಪ ಜಜ್ಮೆಂಟ್ ಅಂದ್ರೆ ಅದನ್ನು ಇದನ್ನು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಫುಲ್ಲಿ ಒಪ್ಪುದಿಲ್ಲ, ತನಿಖೆ ಆದ್ಮೇಲೆ ಮಾಡಿ ಮೀನ್ ವೈಲ್ ಇಡಿ ಇಂಟ್ರೋಗ ಇಲ್ಲ ಅಂತ ಜಜ್ಮೆಂಟ್ ಕೊಟ್ಟಿದೆ. ಇದ್ರಲ್ಲಿ ಅವ್ರ ಗಮನ ನೀನ್ ವೈಲ್ ಕರೆಕ್ಟ್ ಹೌದು ಗೊತ್ತಾ. ಈ ಜಾತಿ ಗಣಿತ ತಂದ್ಬಿಟ್ರೆ ಇದರ ಇಶ್ಯೂಸ್ ಪರ್ಟಿಕ್ಯುಲರ್ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಕರಪ್ಷನ್ ಇಸ್ ಮೇಜರ್. ಅವರು ಅದು ಕರಪ್ಷನ್ ಇಸ್ ಮೇಜರ್ ಇಶ್ಯೂ ಗವರ್ಮೆಂಟ್. ಅದು ಈ ಗವರ್ಮೆಂಟ್ ಅಲ್ಲ, ಹಿಂದಿನ ಗವರ್ಮೆಂಟ್ ಇತ್ತು, ಮುಂದಿನ ಗವರ್ಮೆಂಟ್ ಇತ್ತು. ನಾನು ಹೇಳ್ತೇನೆ ಯಾವ ಡಿಬೇಟ್ಗಳಲ್ಲಿ ಈ ಕರಪ್ಷನ್ ಮುಂದೆ ಭ್ರಷ್ಟಾಚಾರ ಮೊದಲು ಇತ್ತು, ಈಗಲೂ ಉಂಟು, ಮುಂದಕ್ಕೂ ಇದೆ ಅಂತ. ಅದು ಯಾವ ಗವರ್ಮೆಂಟ್ ಅದು ಅದೀಗ ಇವ್ರು ಈಗ ಅಪೋಸಿಷನ್ ಅವರು ಈಗ ಇಷ್ಟೆಲ್ಲ ಗಲಾಟೆ ಮಾಡ್ತಾರಲ್ಲ, ರಿಯಲ್ ಇಶ್ಯೂ ಶುರುವಾಗಿದೆ 1 year. ಅದರ ಮಟ್ಟಿಗೆ ನಾನು ಅಪ್ರಿಷಿಯೇಟ್ ಕಾಂಗ್ರೆಸ್ನವರು. ಲಾಸ್ಟ್ 1 ವರ್ಷ ಇರುವಾಗ ಅವ್ರು 4 ವರ್ಷ ಸುಮ್ಮನೆ ಕೈ ಕತ್ತು ಕೂತ್ಕೊಂಡಿದ್ರು, ಒಳ್ಳೆ ಇವ್ರು BJP ಆಡಳಿತ ನೋಡ್ತಾ ಇದ್ರು. 5ನೇ ವರ್ಷ ಎಂಟ್ರಿ ಆಗುವಾಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ 75 ವರ್ಷ ಗ್ರ್ಯಾಂಡ್ ಸಕ್ಸಸ್. ಅಲ್ಲಿಂದ ಹೊರಟವರು ಅವ್ರ ಹಿಂದೆ ನೋಡಲಿಲ್ಲ, ಮತ್ತೆ 30% ಕಮಿಷನ್ ಅದು ಇವ್ರದ್ದು ಮಾಡೋದು, ಆ ಕೆಲಸ ಎಲ್ಲ ಮಾಡ್ತಾ ಬಂದ್ರು. ಲಾಸ್ಟ್ ಮಿನಿಟಿಗೆ ಇದನ್ನು ಗ್ಯಾರಂಟಿಯನ್ನು ಹೊರಗ್ತಿದ್ರು ಇಲೆಕ್ಷನ್ ಅಂತ. ದಿ ಇಲೆಕ್ಷನ್ಗೆ ವಿನ್ ಬೇಕಾದ್ರೆ ಇರುವಂಥದ್ದು ಇದು ಜಾತಿ ಗಣತಿ ಈಗ ನಡೀತದೆ. ಕೆಲವು ದಿನ ಮಾತಾಡ್ತೇವೆ, ಇನ್ನು 3 ವರ್ಷದಲ್ಲಿ ಟೈಮಿಂಗ್ ಹೇಳಿ ಸರ್. ಸರ್ ಈಗ ಪ್ರಬಲವಾಗಿ ಯಾವ ಸಮುದಾಯಗಳು ರೊಚ್ಚಿಗೆದ್ದಿದ್ದಾವೆ ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ. ಈಗ DK ಶಿವಕುಮಾರ್ ಒಬ್ಬ ಪ್ರಬಲ ನಾಯಕರಾಗಿ ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಲೀಡರ್ ಸಿದ್ದರಾಮಯ್ಯನವರನ್ನ ಬಿಟ್ಟರೆ. ಸೊ DK ಶಿವಕುಮಾರ್ ಅವರು ಅಲ್ಲದಿದ್ದರೆ ನೆಕ್ಸ್ಟ್ ಲೀಡರ್ ಯಾರು ಅಂದ್ರೆ ಡೆಫಿನೆಟ್ಲಿ ಲಿಂಗಾಯತ ಸಮುದಾಯದ ನಾಯಕರು. ಸೊ ಅದಕ್ಕೂ ಕೂಡ ಬಹಳಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಈ ಸಿದ್ದರಾಮಯ್ಯನವರು ಅಲ್ಲದಿದ್ದರೆ ಬೇರಾರು ಅಂದಾಗ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು ಮುನ್ನೆಲೆಗೆ ಬರ್ತಾರೆ. ಸಿದ್ದರಾಮಯ್ಯನವರಿಗೆ ಆ ಅಹಿಂದ ಮತಗಳು ಅಥವಾ ಅಹಿಂದ ಜನರು ಅವರಿಗೆ ಬ್ಯಾಕಪ್ ಮಾಡ್ತಾ ಇರೋದ್ರಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರು ನನಗೆ ಥ್ರೆಟ್ ಅಂತ ಸಿದ್ದರಾಮಯ್ಯನವರಿಗೆ ಅನಿಸದೇ ಇರಬಹುದು. ಬಿಕಾಸ್ ಆ ಮತಗಳು ಸಿದ್ದರಾಮಯ್ಯನವರ ಜೊತೆಗೆ ಇಂಟ್ಯಾಕ್ಟ್ ಆಗಿ ಇದಾವೆ ಅಂತ ಅವ್ರು ಅಂದುಕೊಂಡಿರೋದ್ರಿಂದ ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಪ್ರಬಲ ಮುಖಂಡರು ರೇಸ್ ನಲ್ಲಿರೋದ್ರಿಂದ ನಿಮ್ಮವು ಇಷ್ಟಿದೆ ಅಂಕಿಅಂಶಗಳು ಅಂತ ತೋರಿಸೋದ್ರಿಂದ ಅವರು ಡೈವರ್ಟ್ ಆಗಿ ಈ ವಿಚಾರನೇ ಮುಂದಿಟ್ಕೊಂಡು ಹೋಗೋದ್ರಿಂದ ಕುರ್ಚಿ ವಿಚಾರದಲ್ಲಿ ಯಾರು ಬರ್ಲಿಕ್ಕಿಲ್ಲ ಅನ್ನುವಂತಹ ಇಲ್ಲ. ಅವ್ರು ಮಾತಾಡ್ಲಿ ಸರ್. ಕುರ್ಚಿ ವಿಷಯ ಹೇಳಬೇಕಾದ್ರೆ ಅದು ಈ ಜಾತಿ ಗಣತಿಯ ಅಥವಾ ನಿಮ್ಮ ಬೇರೆ ಇವರು ಯಾರು ಡಿಸೈಡ್ ಮಾಡಲ್ಲ. ಒಂದು ಹೈಕಮಾಂಡ್ ಡಿಸೈಡ್. ಆ್ಯಕ್ಚುಯಲ್ ರೂಲ್ ಪ್ರಕಾರ ಈವನ್ ಹೈಕಮಾಂಡ್ ಕಾನ್ಸ್ಟಿಟ್ಯೂಷನಲ್ಲಿ ಹೈಕಮಾಂಡ್ಗೂ ರೈಟ್ ಇಲ್ಲ ಅವರು ಇಳಿಸ್ಲಿಕ್ಕೆ. ಲೀಗಲಿ ಹೈಕಮಾಂಡ್ ಹಸ್ ನೋ ರೈಟ್ ಟು ಆಸ್ಕ್ ಹಿಮ್ ಟು ಸ್ಟೆಪ್ ಡೌನ್. ಓನ್ಲಿ ಶಾಸಕರು ತೆಗಿಬೋದು ಅವರನ್ನು. ಮೆಜಾರಿಟಿ ಮೀಟ್ ಯು ಲಾಸ್ಟ್ ದಿ ಮೆಜಾರಿಟಿ ಅಂತ ಹೇಳ್ಕೊಂಡು ಐ ಸ್ಪೀಕ್ ಅಬೌಟ್ ದ ಟೆಕ್ನಿಕಲ್. ಯಾರಾಗಲಿ ಯಾವ ಪಕ್ಷಕ್ಕೆ ಸೇರಿದವನಲ್ಲ ಏನಿಲ್ಲ. ಈವನ್ ಹೈಕಮಾಂಡ್ ನಿಮ್ಗೆ ಗೊತ್ತಿಲ್ಲ, ಈ ಸೇಮ್ ಥಿಂಗ್ ಸ್ವಲ್ಪ ರಾಜಸ್ಥಾನದಲ್ಲಿ ಹೈಕಮಾಂಡ್ನವ್ರಿಗೆ ನೀನು ಗೆಲಾಟಿ ಇಳಿಯಪ್ಪ ಅಂತ ಹೇಳಿದ್ರು. ಗೆಲಾಟಿ ಮೆಜಾರಿಟಿ ಪ್ರೂವ್ ಅಲ್ಲಿ ಇಲ್ಲ, ಅಲ್ಲಿ ಯಾರು ಪೈಲಟ್ ರೆಡಿಯಪ್ಪ ಅಂತ ಹೇಳಿದ್ರು. ಗೆಲಾಟಿ ಒಪ್ಪಲಿಲ್ಲ, ನಾನು ಒಪ್ಪುದಿಲ್ಲ ಹೇಳಿದ್ರು. ನನಗೆ ಮೆಜಾರಿಟಿ MLA ಸಪೋರ್ಟ್, ನಾನು ಇಳಿದಿಲ್ಲ. ಕಡೆಗೆ ಹೈಕಮಾಂಡ್ನವರು ಹಿಂದೆ ವಾಪಸ್ ಬಂದರು. ಅರ್ಥ ಆಯ್ತಾ ನಿಮಗೆ? ಸೊ ದಿಸ್ ಇಸ್ ದ ಫ್ಯಾಕ್ಟ್. ಸೊ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಇಳಿಸ್ಲಿಕ್ಕಿಲ್ಲ. ಈಸ್ ಅ ಮಾಸ್ ಲೀಡರ್ ಆಸ್ ಆನ್ ಡೇಟ್. ಅನ್ಡೌಟ್ಲಿ ಈಸ್ ದ ನಂಬರ್ 1 ಮಾಸ್ ಲೀಡರ್ ಆಫ್ ದಿ ಸ್ಟೇಟ್. ಯಡಿಯೂರಪ್ಪನವ್ರ ನಂತರ ಒನ್ ಟೈಮ್ ಯಡಿಯೂರಪ್ಪನ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಗಿದ್ದಾರೆ ಯಡಿಯೂರಪ್ಪನವರು. ಅವರ ನಂತರ ಯಾರಾದರೂ ಕರ್ನಾಟಕ ಒಬ್ಬ ಮಾಸ್ ಲೀಡರ್ ಅಂತ ಉದ್ಭವಿಸಿದ್ರೆ ಇಟ್ ಈಸ್ ಯಾರು ನಮ್ಮ ಸಿದ್ದರಾಮಯ್ಯ. ಯಾಕೆ ಜಾತಿ ಗಣತಿ ಅಂತ ಅವ್ರೇನು ಗೊತ್ತು, ತನ್ನ ಯಾರಲ್ಲಿ ಆಗಿದ್ದನ್ನು ನಾನು ಸಾಧಿಸಬೇಕಂತ ಹೊರಟಿದ್ದಾರೆ ಏನೋ. ನೀವು ಹೇಳಿದ ಕರೆಕ್ಟ್. ಏನು ಗೊತ್ತು, ಯಾರೇನು ಇಂದಿರಾ ಗಾಂಧಿ ಅವರ, ರಾಜೀವ್ ಗಾಂಧಿ ಇವರು ಯಾರು ಬಟ್ ಈಗ ಇವರು ಹೇಳಿದಾರಲ್ಲ, ರಾಹುಲ್ ಗಾಂಧಿ ಈಗಲೇ ಹೇಳ್ತಾರೆ, ಗೊತ್ತಿರ್ಬೋದು ಅನ್ಬತ್ತವರೇ, ದೇಶಾದ್ಯಂತ ಜಾತಿ ಗಣತಿ ಆಗಬೇಕಂತಲೇ ಹೇಳ್ತಾ ಇದ್ದಾರೆ ಅವರು. ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಇದ್ದಾರೆ, ಗೊತ್ತಿರಬೇಕಲ್ಲ. ಆಮೇಲೆ ರೈಟ್ ಅಲ್ಲ ಕೇಳಿ. ಅದು ಯಾಕೆ ಪ್ರಸಾದ್ ಅವರು ಇಲ್ಲ ಅಂತ ಹೇಳ್ತಾರಲ್ಲ. ರಾಹುಲ್ ಗಾಂಧಿ ಹೋದ್ರೆ ಫಸ್ಟ್ ಜಾತಿ ಗಣತಿ ಮಾಡಿ, ಬಟ್ ಅವ್ರು ಜಾತಿ ಗಣತಿ ಮಾಡಿ ಗೌರ್ಮೆಂಟಲ್ಲಿ ಇರೋದವರು ತೆಲಂಗಾಣ, ಕರ್ನಾಟಕ, ಹಿಮಾಚಲ ಪ್ರದೇಶ ಬಿಟ್ಟರೆ ಇವರು ಹೇಳಿ ನಡೆಯಲ್ಲ. ತೆಲಂಗಾಣದಲ್ಲಿ ಒಳ ಮೀಸಲಾತಿಗೆ ಆಲ್ರೆಡಿ ಸೂಚನೆ ಅವ್ರದ್ದು ಸರ್ವೆ ಆಗಿದೆ ಒಂದ್ಸಲ. ಯಾಕಂತ 1 ಡೇಲಿ ಸರ್ವೆ ಫಿನಿಶ್ ಮಾಡಿದ್ದಾರೆ ಅವರು.
ಒನ್ ಡೇ ಅಲ್ಲಿ ಯಾವಾಗ ಡಿವೈಡ್ ಆದ ಕೂಡ ಆಂಧ್ರ ಮತ್ತು ತೆಲಂಗಾಣ ಒನ್ ಡೇ ಸರ್ವಿಸ್ ಮೇಲೆ ಸರಿ ಸರ್, ಈಗ ಟೈಮಿಂಗ್ ಆಫ್ ದಿ ಜಾತಿ ಗಣತಿ ಮಾಡಿ 10 ವರ್ಷ ಅದನ್ನು ನೀವು ಕರೆಕ್ಟ್ ಕೇಳ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಕೇಳ್ಬೇಕು. ನಂಗೂ ಗೊತ್ತಿಲ್ಲ, ಹನುಮಂತಪ್ಪನವರಿಗೆ ಏನೋ ಸ್ವಲ್ಪ ಗೊತ್ತಿರಬಹುದು, ಪ್ರಸಾದ್ ಅವರಿಗೆ ಅಂತ ಗೊತ್ತಿಲ್ಲ ಆಯ್ತಲ್ಲ. ಅವ್ರು ಸೀಟ್ ಬದಲು ಮಾಡಿ ವಿಶ್ಲೇಷಕರು ನಂಗೆ ಸಿದ್ದರಾಮಯ್ಯ ಹತ್ರ ಹೋಗಿ ಕೇಳಿಲ್ಲ. ನೀವು ಹೋಗಿ ಆದ್ರೆ ಪತ್ರಕರ್ತರಾಗಿ ಕೇಳ್ಬಹುದು, ನಾನೆಲ್ಲಿ ಕೇಳಿಕಾಗ್ತದೆ? ನೀವು ಆದ್ರೆ ಪತ್ರಕರ್ತ ಯಾಕೆ ಇದೇ ಸಂದರ್ಭ? ಹನುಮಂತಯ್ಯನವ್ರೆ, ಈಗ ಜಾತಿ ಗಣತಿ ಅನ್ನೋದು ಹಾಗೆ 10 ವರ್ಷ ಆಯ್ತು, ಹೌದಾ ಸರ್? ಹೋಗ್ಲಿ 9 ವರ್ಷ ಅಂತ ಇಟ್ಕೊಳ್ಳೋಣ ಸರ್. 9 ವರ್ಷದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಈಗ ಅನ್ನುವಂತಹ ಅವಾಗ ಊಹಾಪೋಹಗಳು ಬಂದು ಹಕ್ಕಿ ಹಾರದೆ ಹಂಗೆ ಹೋಯ್ತು, ಅದು ಪಿಂಜರದಲ್ಲೇ ಉಳಿತು. ಇವತ್ತು ಪಂಜರದಿಂದ ಹೊರಗಡೆ ತರೋ ಪ್ರಯತ್ನ. ಏನು ಸರ್ ಟೈಮಿಂಗು? ಏನು ಟೈಮಿಂಗ್ ಇದು? ಯಾಕೆ ಈ ಟೈಮಿಂಗಲ್ಲೇ ಯಾಕೆ? ಯಾಕೆ ಹೇಳ್ತಿದ್ದೀನಿ? ಯಾಕಂದ್ರೆ ಸಿದ್ದರಾಮಯ್ಯನವರು ಇನ್ನೇನು ಮುಖ್ಯಮಂತ್ರಿ ಅದಲ್ಲ ಕಾರಣ. ಯಾರು ಬಂದವ್ರು ಬೇಕಾದ್ರೂ ಹೊಡೆದಾಡ್ಲಿ, ಮೇಲ್ವರ್ಗದವ್ರು ಇದ್ರೆ ಈ ವರದಿಯನ್ನು ಸಬ್ಮಿಟ್ ಮಾಡಿದ್ದು ಯಾವಾಗ? ವರದಿ ತಯಾರಾದದ್ದು ಯಾವಾಗ? ಇದನ್ನು ಸಬ್ಮಿಟ್ ಮಾಡಿದ್ದು ಜಯಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ. ವರದಿ ಸಬ್ಮಿಟ್ ಆದ್ಮೇಲೆ ನೀವೇನಾದ್ರೂ ಕ್ರಮ ತಗೋಬೇಕು, ಅದು ಮೊದಲು ತಗೊಳಕ್ಕಾಗಲ್ಲ. ಸಬ್ಮಿಟ್ ಆದಾಗ ಇದ್ದ ಸರ್ಕಾರಗಳು ಯಾವುದು? ಬಿಜೆಪಿ ಸರ್ಕಾರ ಇತ್ತು. ಅವ್ರಿಗೆ ಯಾವ ಕಾಲದಲ್ಲೂ ಇದನ್ನ ಮಾಡಕ್ಕೆ ಇಷ್ಟ ಇಲ್ಲ, ಜಾತಿ ಗಣತಿ ಮಾಡಕ್ಕೆ ಬಿಜೆಪಿ ಅವ್ರಿಗೆ ಇಷ್ಟವೇ ಇಲ್ಲ. ಅವರೆಲ್ಲ ನಾಯಕರ ಮಾತು ಕೇಂದ್ರದಿಂದ ಇವತ್ತಿನವರೆಗೆ ಕೇಳಿ. ರಾಹುಲ್ ಗಾಂಧಿ 10 ಸಾರಿ ಪಾರ್ಲಿಮೆಂಟ್ನಲ್ಲಿ ಜಾತಿ ಗಣತಿ ಮಾಡಿ ಅಂತ ಹೇಳ್ತಿದ್ದಾರೆ. ಮೋದಿ ಅವರಾಗಲಿ, ಬಿಜೆಪಿ ನಾಯಕರಾಗಲಿ, ಬಿಜೆಪಿ ಅಧ್ಯಕ್ಷರಾದ ನಡ್ಡಾ ಅವರಾಗಲಿ ಒಂದೇ ಒಂದು ಸಾರಿ ನಾವು ಮಾಡಲ್ಲ ಅಂತಲೂ ಹೇಳಿಲ್ಲ, ಮಾಡ್ತೀವಿ ಅಂತಲೂ ಹೇಳಿಲ್ಲ ಇವತ್ತಿನವರೆಗೆ. ಯಾಕೆ? ಏನು ಅವ್ರದ್ದು ಅಭಿಪ್ರಾಯ ಏನು? ಮಾಡೋಕ್ಕಾಗಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು. ಪಾರ್ಟೀಸ್ ಟು ಸ್ಟ್ಯಾಂಡ್ ಬೈ ದಟ್. ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಬೇಕು. ವಿರೋಧ ಪಕ್ಷದ ಎಲ್ಲ ನಾಯಕರು ಒಟ್ಟಾಗಿ ಕೇಳ್ತಿದ್ದಾರೆ, ಅದಕ್ಕೆ ಉತ್ತರ ಹೇಳೋದಿಲ್ಲ. ಕಾರಣ ಏನು? ಈಗ ಯಾಕೆ ಸಿದ್ದರಾಮಯ್ಯನವರು ಇದನ್ನು ತಂದಿದ್ದಾರೆ ಅಂದ್ರೆ, ಅವರು 2ನೇ ಸಾರಿ ಮುಖ್ಯಮಂತ್ರಿ ಆದದ್ದು 24ರಲ್ಲಿ, ಈಗ 23ರಲ್ಲಿ 2 ವರ್ಷ ಕಳೆದಿದೆ. ವರದಿ ಸಬ್ಮಿಟ್ ಆಗಿ 2 ವರ್ಷ ಆದಮೇಲೆ ಅನೇಕ ಜನರು ಒತ್ತಾಯ ಮಾಡ್ತಾ ಇದ್ದಾರೆ, ಜಾರಿಗೊಳಿಸಿ, ಯಾಕೆ ಇಟ್ಕೊಂಡಿದ್ದೀರಿ ಅಂತ ಕೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಗುಣವೇ ಎಂಥದ್ದು ಅಂದರೆ, ಅವರು ಸಾಮಾಜಿಕವಾಗಿ ಬದ್ಧತೆ ಇರತಕ್ಕಂಥ ಒಬ್ಬ ಹೋರಾಟಗಾರ ಮುಖ್ಯಮಂತ್ರಿ. ಸಾಮಾಜಿಕ ಬದ್ಧತೆಯಲ್ಲಿ ಸಿದ್ದರಾಮಯ್ಯನವರನ್ನ ಕ್ವಶನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದೇನೋ ನಮ್ಮ ಕೈ ಕಚ್ತದೆ, ನಮಗೆ ವಿರೋಧ ಬರ್ತದೆ ಅಂತ ಹೇಳಿ ಹಿಂದಕ್ಕೆ ಹಾಕೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ. ಆಯ್ತು, ಫೇಸ್ ಮಾಡೋಣ ಅಂತ ಹೇಳ್ತಾರೆ. ಏನು ತಪ್ಪಿದೆ? ನನ್ನ ಮೊದಲನೇದು ಸೈದ್ಧಾಂತಿಕವಾದ ಪ್ರಶ್ನೆ, ಜಾತಿ ಗಣತಿ ಮಾಡಬೇಕಾ ಬೇಡವಾ ಅನ್ನೋದು. ಜಾತಿ ಗಣತಿ ಬೇಡ ಅನ್ನೋರು ಒಂದು ರೀತಿ ಗೋಸುಂಬೆಗಳು. ಯಾಕೆ ಬೇಡ ಅಂತ? ಜಾತಿ ಇರಬೇಕು, ಜಾತಿ ಗಣತಿ ಬೇಡ. ಇದ್ಯಾವ್ದ್ರಿ ನ್ಯಾಯ ಇದು? ಪ್ರಜಾಪ್ರಭುತ್ವ ಅಂದ್ರೆ ಏನು? ಜಾತಿ ಕೂಡ ಒಂದು ಸತ್ಯ. ನೀವು ಸೀಟ್ ಕೊಡುವಾಗ ಜಾತಿ ನೋಡ್ತೀರಿ, ಬೇರೆ ಸವಲತ್ತು ಕೊಡುವಾಗ ಜಾತಿ ನೋಡ್ತೀರಿ, ಆದ್ರೆ ಗಣತಿ ಮಾಡಿ ನಿಮ್ಮ ಸಂಖ್ಯೆ ಗೊತ್ತಾಗಬಾರದು ಅಂದ್ರೆ ಯಾಕದು? ಬರೀ ಜಾತಿಯ ಲೆಕ್ಕಾಚಾರ ಮಾತ್ರ ಗೊತ್ತಾಗಬೇಕು ಅನ್ನೋದು ಇದರಿಂದ ಇಲ್ಲ. ಅದನ್ನೇ ನಾನು ಆವಾಗಲೇ ಹೇಳಿದ್ದು. 54 ಅಂಶಗಳ ಗಣತಿಯನ್ನ ಇದರಲ್ಲಿ ಮಾಡಿದ್ದಾರೆ. 54 ಅಂಶಗಳು ಎಲ್ಲವೂ ಇದೆ. ನೀವು ಏನು ಊಟ ಮಾಡ್ತೀರಿ? ಫಸ್ಟ್ ಜಾತಿ ಆಮೇಲೆ ಎಲ್ಲ ಸರ್. ನೋಡಿ ಇದೆ, ನೋಡಿ ನೀವು ಜಾತಿಯನ್ನ ಫಸ್ಟ್ ಕೇಳೋದು ಸರ್, ಜಾತಿಯನ್ನ ಫಸ್ಟ್ ಕೇಳೋದು ನೀವು ಜಾತಿ ಫಾರಂ ಅನ್ನು ತೆಗೆದು ನೋಡಿ, ಜಾತಿಯನ್ನ ಫಸ್ಟ್ ಕೇಳೋದು ನೋಡಿ. ಸೆನ್ಸಸ್ ಫಾರಂ ಅಲ್ಲಿ ಜಾತಿ ಮೊದಲನೇ ಏಕೈಕ ಅಂಶ ಆಗಿದ್ರೆ ಬರೀ ಜಾತಿ ಕೇಳ್ಕೊಂಡ್ ಬಂದಿರೋರು, ಜಾತಿ ಅಲ್ಲ. ಜಾತಿ ಇಸ್ ದಿ ಮೇನ್ ಇಶ್ಯೂ. ನಿಮ್ ಫಸ್ಟ್ ಕೇಳೋ ಪ್ರಶ್ನೆ, ನಮ್ಮ ಮನೆಗೆ ಬಂದಿದ್ರು ಸರ್, ನಮ್ಮನ್ನ ಕೇಳಿದ ಪ್ರಶ್ನೆ ಫಸ್ಟೇನೆ, ನಿಮ್ ಜಾತಿ ಏನು? ಜಾತಿ ಏನು ಅಂತ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಸೊಸೆಂದ್ರ ಜಾತಿ ಏನು? ನಿಮ್ಮ ಜಾತಿ ಕೇಳಿದ್ಮೇಲೆ ಉಳಿದ 53 ಅಂಶಗಳನ್ನ ಏನೇನ್ ಕೇಳಿದ್ರು? ಹೌದು ಸರ್, ನೀವು ಜಾತಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ಪ್ರತಿಯೊಂದು ಜಾತಿ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ. ನಿಮ್ಗೆ ಆಸ್ತಿ ಎಷ್ಟಿದೆ ಇಲ್ವಾ? ನಿಮಗೆ ಭೂಮಿ ಇದೆಯಾ ಇಲ್ವಾ? ಭೂಮಿ ಇದ್ರೆ ಎಷ್ಟು ಎಕರೆ ಇದೆ? ಸರ್ಕಾರಿ ಉದ್ಯೋಗದಲ್ಲಿ ಇದ್ರೆ ಕ್ಲಾಸ್ 1 ಎಷ್ಟು, ಕ್ಲಾಸ್ 2 ಎಷ್ಟು, ಈ ಕಸ ಗುಡಿಸೋ ಕೆಲಸದಲ್ಲಿ ಇದ್ದೀರಾ? ಇವೆಲ್ಲ ಕೇಳಲ್ವಾ? ಇದರಿಂದ ಏನ್ ಗೊತ್ತಾಗ್ತದೆ? ಇದರಿಂದ ಗೊತ್ತಾಗೋದು ನಿಮ್ಮ ಸಾಮಾಜಿಕ ಸ್ತರ ಯಾವುದು. ನೀವು 100 ಎಕರೆ ಜಮೀನಿದ್ರೆ, ಜಮೀನೇ ಇಲ್ಲದೆ ಇದ್ರೆ, ನೀವು ಗ್ರೂಪ್ ಡಿ ವರ್ಕರ್ ಆಗಿ ಕಸ ಗುಡಿಸ್ತಾ ಇದ್ರೆ, ಕ್ಲಾಸ್ 1 ಅಧಿಕಾರಿಯಾಗಿ IAS ಆಫೀಸರ್ ಆಗಿದ್ರೆ, ಇವು ಗೊತ್ತಾಗೋದು. ಅದು ಬಿಟ್ಟು ಜಾತಿ ಮಾತ್ರ ಕೇಳ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ ಅಂತ ಯಾಕೆ ತಿಳ್ಕೊಂಡಿದ್ದೀರಿ? 54 ಅಂಶಗಳು ಕೂಡ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳಿಲ್ಲ. ಇದು ನೀವು ಹೇಳ್ತಾ ಇರೋದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಅಂತ. ಆದ್ರೆ ಸಮೀಕ್ಷೆಯ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಪ್ರಮುಖವಾದದ್ದು ಇದಲ್ಲ ಅಂತ ಅಲ್ಲ ಸರ್. ಇಫ್ ಇಟ್ ಇಸ್ ದಿ ಕೇಸ್, ಜಾತಿಗಳ ಲೆಕ್ಕಾಚಾರ ಸೋರಿಕೆ ಆಗುತ್ತೆ. ಮೊದಲಿಗೆ ಜಾತಿ ಸಮುದಾಯಗಳ ಲೆಕ್ಕಾಚಾರ
ಪ್ರಕಾರ ಆವಾಗ ನೀವು ಕೇಳಬೇಕಾಗಿದ್ದ ಪ್ರಶ್ನೆ ಇದು. ಕೇಳಿ ಇಲ್ಲಿ, ಯಾಕೆ ಸೋರಿಕೆ ಅಲ್ಲ ಆಗುತ್ತೆ? ಸೋರಿಕೆ ಮಾಡಿದವ್ರಿಗೆ ಗೊತ್ತದ ಯಾಕೆ ಸೋರಿಕೆ ಆಗುತ್ತೆ ಅಂತ. ನಾವು ಮಾಡಿದವರಲ್ಲ. ಸರ್, ಅವತ್ತು ಕೂಡ ಮುಚ್ಚಿದ ಫೈಲು ಅವತ್ತು ಕೂಡ ಏನ್ ಪ್ರತಿಪಕ್ಷಗಳು ವಿಜೇಂದ್ರ ಬಂದ್ ಸೋರಿಕೆ ಮಾಡಿದ್ರ? ಆರ್ ಅಶೋಕ್ ಅಲ್ಲ, ಅವಾಗ ಇದ್ದಿದ್ದ ಬಿಜೆಪಿ ಗವರ್ಮೆಂಟ್ ಅಲ್ವೇನ್ರಿ? ಎಲ್ಲಿ ಸರ್? ಯಾವಾಗ ಸೋರಿಕೆ ಮಾಡಿದ್ ಯಾರು? ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸೋರಿಕೆ ಸರ್, ಆಗಿರೋದು. ನಿಮ್ಮ ವಿಜಯೇಂದ್ರ ಮಾಡಿದ್ರ ಯಡಿಯೂರಪ್ಪ ಮಾಡಿದ್ರ ಅಂತ ಅವ್ರನ್ನೇ ಕೇಳ್ಬೇಕು. ಸರ್ಕಾರ ಸೋರಿಕೆ ಮಾಡಿದ್ದು ಸರ್. ನಮ್ ಸರ್ಕಾರ ಸೋರಿಕೆ ಮಾಡಿದ್ದಲ್ಲ, ಇದು ನಿಮಗೆ ಗೊತ್ತಿರ್ಲಿ. ಈಗ ಸೋರಿಕೆ ಅದಕ್ಕಿಂತ ಮಾಡಿದ್ದು ಯಾರು ಹಿಂದೆ, ಸರ್? ಈಗ ಅದಕ್ಕಿಂತ ಸೋರಿಕೆ ಹಿಂದೆ ಮಾಡಿದ್ದು ಯಾರು ಎರಡನೇ ಸರ್? ಸರ್ಕಾರ ಇದ್ದಾಗ ಈಗ ಮಾಡಿದ್ದು ಯಾರು ಸರ್? ಈಗ ಮಾಡ್ತಿರೋದು ನಾವು ಇಡೀ ವರದಿನ ನಿಮ್ ಮುಂದೆ ಇಟ್ಟಿದ್ದೀವಲ್ಲ. ಅಲ್ಲಲ್ಲ, ಇಡೀ ನಿಮ್ಮ ವರದಿಯನ್ನೇ ನಿಮ್ ಕೈ ಕೊಟ್ಟವರಲ್ಲಮ್ಮ. ಇದಕ್ಕಿನ್ನು ಏನ್ ಬೇಕು? ಹೆಂಗಾಯ್ತು? ಇದಕ್ಕಿನ್ನು ಎಲ್ಲಿ ಬಂತು? ಹೆಂಗಾಯ್ತು? ಇದೇ ಸಾಕ್ಷಿ ಅಲ್ವಾ? ಹೆಂಗಾಯ್ತು? ನೋಡಿ, ಇವತ್ತು ನಾನು ಹೆಂಗಾಯ್ತು ರಾಜ್ಯ ಸರ್? ಹೇಳ್ತಿದ್ದೀನಿ, ಹೆಂಗಾಯ್ತು ಸರ್? ಮುಂದುವರೆದು ಹೇಳ್ತಿದ್ದೀನಿ. ಏನು ಸೋರಿಕೆ ಅಲ್ಲ ಇದು. ಹೆಂಗಾಯ್ತು? ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದ್ರ ಕಾಪಿ ನಿಮಗೆ ಸಿಕ್ಕಿದೆ. ಅದ್ರ ಮೊದಲು ಯಾರಿಗೂ ಕಾಪಿ ಸಿಕ್ಕಿರ್ಲಿಲ್ಲ. ಕೆಲವು ಅಂಶಗಳು ಸೋರಿಕೆ ಆಗಿದ್ದು, ಅವು ಅಧಿಕೃತ ಅಂಶಗಳಲ್ಲ. ಯಾರು ಅದನ್ನ ದೃಢೀಕರಣ ಮಾಡಿರ್ಲಿಲ್ಲ. ಈಗ ದೃಢೀಕರಣ ಮಾಡ್ಲೇಬೇಕು. ಯಾಕೆಂದ್ರೆ ನಿಮ್ ಕೈಯಲ್ಲಿ ಪ್ರತಿ ಇದೆ, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಕೈಯಲ್ಲಿ ಪ್ರತಿ ಇದೆ. ಆ ಕ್ಯಾಬಿನೆಟ್ ಮಿನಿಸ್ಟರ್ ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ಏನು ವಿಶೇಷ ಇಲ್ಲ. ಆದ್ರೆ ಇದು ಕ್ಯಾಬಿನೆಟ್ ಮುಂದೆ ಬರುವವರೆಗೆ ಅಧಿಕೃತವಾದ ಮಾಹಿತಿ ಅಲ್ಲ. ಸರಿ, ಈಗ ಸೋರಿಕೆಯಾದಂತಹ ಅಂಶಗಳೇ ಸರಿ ಅಂತ ಈಗ ಅಧಿಕೃತವಾಗಿ ಬಂದ್ಮೇಲೆ ಪ್ರೂವ್ ಆಗ್ತಿದೆ ಅಲ್ಲ, ಒಳ್ಳೇದು, ತಪ್ಪೇನಿಲ್ಲ. ಈಗ ನೀವು ನನಗೆ ಬೇಕಾಗಿರೋ ಪ್ರಶ್ನೆ ಏನು ಅಂದ್ರೆ, ಈಗ ಈಗ 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಸೊ 2 ವರ್ಷದ ನಂತರ ಅವರ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಗೊತ್ತಾದ ಮೇಲೆ ಜಾತಿ ಗಣತಿಯ ಅಂಶಗಳನ್ನ ಬಹಿರಂಗ ಪಡಿಸೋದರ ಹಿಂದೆ ಅವರ ಕುರ್ಚಿ ಲೆಕ್ಕಾಚಾರ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಈ ಟೈಮಿಂಗು ಅದೇ ರೀತಿ ಎಲ್ಲರಿಗೂ ಅನಿಸ್ತಾ ಇದೆ. ಬಿಕಾಸ್ ಈ ಜಾತಿ ಗಣತಿ ವಿಚಾರದಲ್ಲಿ ಎಲ್ಲ ತಲೆ ಕೆಡಿಸ್ಕೊಂಡು ಜಗಳ ಮಾಡ್ಕೊಳ್ಳಿ, ಸೇಫ್ ಆಗುತ್ತೆ ಅಂತ. ಈ ಜಾತಿ ಗಣತಿನೂ ರಾಜಕೀಯವಾಗಿ ಬಳಸ್ಕೋಬೇಕಾದ್ರೆ ಸಮಾಜವಾದಿ ಮೂಸೆಯಿಂದ ಹೊರಗಡೆ ಬಂದಂತಹ ಒಬ್ಬ ಜಾತ್ಯತೀತ ನಾಯಕ ತನ್ನ ಕುರ್ಚಿಗಾಗಿ ಜಾತಿ ಗಣತಿಯ ಅಂಶಗಳನ್ನ ತನಗೆ ಬೇಕಾದಾಗ ತನಗೆ ಬೇಕಾದಂತ ಸಮಯದಲ್ಲೇ ಬಳಸ್ಕೊಳ್ಳೋದಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಂದ ನಿರೀಕ್ಷೆ ಇರಲಿಲ್ಲ ಅಂತ ಅಷ್ಟೇ. ಇನ್ಯಾರಿಂದ ಇತ್ತಮ್ಮ? ಅಲ್ಲ, ಇನ್ಯಾರಿಂದ ಇತ್ತು ಅಂದ್ರೆ ದಿಸ್ ಇಸ್ ಆಲ್ಸೋ ಪೊಲಿಟಿಕಲ್ ಗೇಮ್. ಅಲ್ಲಲ್ಲ, ಸರಿ, ಇನ್ಯಾರಿಂದ ಇತ್ತು ನಿಮಗೆ? ಸಿದ್ದರಾಮಯ್ಯನವ್ರಿಗಿದ್ರೆ ಏನ್ ತಪ್ಪು ಅಂದೆ? ಅಲ್ಲಲ್ಲ, ಈಸ್ ಎ ಪೊಲಿಟಿಷಿಯನ್, ಈಸ್ ನಾಟ್ ಎ ಸನ್ಯಾಸಿ. ಅವರೇನು ಇಲ್ಲಿ ಚಾರಿಟಿ ಮಾಡಕ್ ಕೂತಿಲ್ಲ, ಸರ್ಕಾರ ನಡೆಸಕ್ ಕೂತಿರೋರು. ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು 5 ವರ್ಷ ಅಂತ ಇರೋರು. ಆ ಕಾರಣಕ್ಕೆ ಆ ಕಾರಣಕ್ಕೆ ಅವ್ರು ರಿಲೀಸ್ ಮಾಡಿದ್ದಾರೆ, ಸೋರಿಕೆ ಮಾಡಿದ್ದಾರೆ ಅಂತ ನಿಮಗನ್ಸಿದ್ರೆ ನಥಿಂಗ್ ರಾಂಗ್ ಇನ್ ದಟ್. ಇಟ್ಸ್ ಓಕೆ, ನಮಗೂ ಅದೇ ಬೇಕಾಗಿರೋದು. ಹಂಗೆ ಹೇಳಿ ನಾನು ಹೇಳ್ತಿದ್ದೀನಲ್ಲ, ನಥಿಂಗ್ ರಾಂಗ್ ಇನ್ ದಟ್. ಮಾಡ್ಲಿ, ನೀವು 2 ವರ್ಷ ಆದ್ಮೇಲೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಇದಕ್ಕಿಂತಲೂ ಉತ್ತಮವಾದ ಸಮಯ ಯಾವುದು? ಎಲೆಕ್ಷನ್ ಬಂದಾಗ ಮಾಡ್ಬೇಕಾಗಿತ್ತು. ಅವಾಗ ಏನ್ ಹೇಳ್ತಿದ್ರಿ? ಎಲೆಕ್ಷನ್ ಬಂತು, ಸೋರಿಕೆ ಮಾಡಿದ್ದೀರಾ ಅಂತ. ಏನು ಇದನ್ನ ತಂದಿದ್ದೀರಿ, ಜನರು ಓಟ್ ಹಾಕ್ಲಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಇವತ್ತೇನ್ ಹೇಳ್ತೀರಿ? ಇನ್ನು ಎಲೆಕ್ಷನ್ 3 ವರ್ಷ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಈಗ ಅವ್ರು ಮಾತ್ರ ಯಾಕೆ ಈಗ ಜ್ವಾಲಾಮುಖಿ ಅಂತ ರಣರಣ ಜಾತಿ ಸಮುದಾಯಗಳು ಜ್ವಾಲಾಮುಖಿ ಆಗಿರೋರು ಹಿಂದುಳಿದವರು, ದಲಿತರು. ಅವರು ಎದ್ ನಿಂತ್ರೆ ಜ್ವಾಲಾಮುಖಿ ಯಾರು ಅಂತ ಗೊತ್ತಾಗ್ತದೆ. ಅವ್ರು ಎದ್ ನಿಂತಿಲ್ಲ, ಸುಮ್ಮನಿದ್ದಾರೆ ಜಾರಿ ಆಗ್ತದೆ ಅಂತೇಳಿ. ಜಾರಿ ಆಗದೆ ಇದ್ರೆ ಅವ್ರೆದ್ ನಿಂತ್ಕೊಳ್ತಾರೆ, ಅವಾಗ ಉತ್ತರ ಕೊಡ್ಬೇಕಾಗ್ತದೆ. ಲಿಂಗಾಯತರು, ಒಕ್ಕಲಿಗರು ಎಲ್ಲ ಅವಾಗ ಉತ್ತರ ಕೊಡ್ಬೇಕಾಗ್ತದೆ. ಅವ್ರೆದ್ ನಿಂತ್ರೆ ಇದಾಗಬೇಕು ಅಂತ ನಿರೀಕ್ಷೆ ಮಾಡ್ತೀರಾ ನೀವು? ಅಲ್ಲಿ ಹೋಗ್ಲಿ, ನಾನು ಅವ್ರನ್ನ ಅದನ್ನ ಕೇಳ್ತಿಲ್ಲ. ನೀವ್ ಹೇಳಿ ನನಗೆ, ಯಾಕೆ ಜಾರಿ ಮಾಡಬಾರ್ದು? ದಟ್ ಇಸ್ ಮೈ ಕ್ವಶನ್. ಏನ್ ತಪ್ಪಿದೆ ಇದ್ರಲ್ಲಿ? ತಪ್ಪಿದ್ರೆ ಸರಿ ಮಾಡನ್ರಿ. ತಪ್ಪಿದ್ರೆ ಸರಿ ಮಾಡೋಣ. ಸಮಾಜನ ಹೊಡಿತದೆ, ಇಡೀ ಸಮಾಜ. ಯಾರೋ ಒಬ್ರು ಹೇಳಿದ್ರು ಸಮಾಜ ಹೊಡಿಯಲ್ಲ. ಏನು ಬಸವಣ್ಣ ಬಂದಾಗ್ಲೇ ಸಮಾಜ ಹೊಡಿಲಿಲ್ಲ, ಇನ್ನು ಇವತ್ತು ಯಾವತ್ತು ಹೊಡಿತ? ಸುಮ್ನೆ ಇರ್ರಿ. ಬಸವಣ್ಣ ಎದ್ದಾಗ್ಲೇ ಹೊಡಿಲಿಲ್ಲ, ಈಗ ವಾಗೀಶ್ ಪ್ರಸಾದ್ ಅವರು ಒಂದ್ ನಿಮಿಷ ಜಾರಿ ಆದ್ರೆ ಒಕ್ಕಲಿಗರು, ಲಿಂಗಾಯತರು ಎದ್ದೇಳ್ತಾರೆ, ರಕ್ತ ಕ್ರಾಂತಿ ಆಗುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಈಗ ಎಲ್ಲ ಹನುಮಂತನವರು ಹೌದು, ದಲಿತರು ಮತ್ತು ಹಿಂದುಳಿದವರು ಸುಮ್ನೆ ಕೂತಿದ್ದಾರೆ, ಇವ್ರೇನಾದ್ರೂ ಜ್ವಾಲಾಮುಖಿ ಅಂತ ಎದ್ರೆ ನಾವು ಎದ್ ನಿಲ್ತೀವಿ, ಅವಾಗ ಏನಾಗುತ್ತೆ ನೋಡೋಣ, ಯಾರ ಬಲ ಹೆಚ್ಚಾಗುತ್ತೆ ನೋಡೋಣ ಅಂತಾರೆ. ಸೊ ಏನ್ ಮಾಡೋದು ಹಂಗಾದ್ರೆ? ಎಲ್ಲರೂ ಎಲ್ಲ ಅಂದ್ರೆ ಕರ್ನಾಟಕದಲ್ಲಿ ನಾನು ಇವತ್ತು ಹೇಳ್ತಿದ್ದೀನಿ, ಇದು ಜಾರಿ ಆಗ್ಬೇಕಾದ್ರೆ ಎಲ್ಲರ ಮಾತು ಕೇಳಿ ಸರ್ಕಾರ. ಆಟ ಆಡ್ತಾರೆ. ನಾನು ಹೇಳ್ತಿರೋದು ಲಿಂಗಾಯತರು ವಿರುದ್ಧವಾಗಿ ಮಾಡಿ ಅಂತ ಹೇಳ್ತಿಲ್ರಿ. ಇದು ಒಂದು ಆಟ ಇದು. ವಾಗೀಶ್ ಪ್ರಸಾದ್ ಅವರೇ, ಲಿಂಗಾಯತರ ವಿರುದ್ಧ ಇದನ್ನ ಜಾರಿ ಮಾಡಿ ಅಂತ ನಾನು ಹೇಳಲ್ಲ, ಒಕ್ಕಲಿಗರ ವಿರುದ್ಧ ಜಾರಿ ಮಾಡಿ ಅಂತ ಹೇಳಲ್ಲ. ಒಕ್ಕಲಿಗರಿಗೂ ಲಿಂಗಾಯತರಿಗೂ ಇರಬಹುದಾದ ವೈಜ್ಞಾನಿಕ ಕಾರಣಗಳನ್ನು ಸರ್ಕಾರ ಆಲಿಸಬೇಕು. ಒಕ್ಕಲಿಗರಲ್ಲೇ ಲಿಂಗಾಯತರಲ್ಲೇ ಇರ್ತಕ್ಕಂಥ ಬುದ್ಧಿಜೀವಿಗಳು, ಮುಂದಾಳುಗಳು ಚರ್ಚೆ ಮಾಡಲಿ ಇದನ್ನ.
ಇದು ಚರ್ಚೆ ಆಗಕ್ಕೆ ಬಿಡಕ್ ತಯಾರಿಲ್ವಲ್ರಿ ನೀವು? ಜಾತಿ ಗಣತಿ ಮಾಡೋದು, ಜಾತಿಗಳ ನಡುವೆ ಒಡೆದಾಟ ಮಾಡೋದಕ್ಕೆ ಅಂತ ಮೂರ್ಖತನದ ಮಾತುಗಳನ್ನ ಆಡಿದ್ರೆ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ ನಾವು? ಉಪ್ಪಿಲ್ಲ ಜಾತಿಯಿಂದ ಏನೋ ತುಳಿತಕ್ಕೊಳಗಾದವರು ಈ ಮಾತುಗಳನ್ನು ಕೇಳ್ಕೊಂಡು ಎಷ್ಟು ವರ್ಷ ಅಂತ ಸುಮ್ಮನೆ ಇರ್ಬೇಕು? ಅಲ್ಲ, ಎಷ್ಟು ವರ್ಷ ಸುಮ್ಮನೆ ಇರ್ಬೇಕು? ಇದಕ್ಕೆ ಯಾಕೆ ಜಾರಿಗೊಳಿಸಬಾರ್ದು? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಸಿದ್ದರಾಮಯ್ಯನವರು ಕಾರಣ ಏನು? ಸರಿ ಇಲ್ಲ, ನಿಮ್ಗೆ ಹೆಂಗ್ ಅರೆ, ಏನ್ ಸರಿ ಇಲ್ಲ ಅಂತ ಹೇಳ್ಬೇಕಲ್ರಿ? ಬರೀ ಬಾಯಲ್ಲಿ ಸರಿ ಇಲ್ಲ. ಒಕ್ಕಲಿಗರು ಮತ್ತು ಲಿಂಗಾಯತರ ಸಂಖ್ಯೆನ ಕಡಿಮೆ ಮಾಡಿ ತೋರಿಸ್ತಿದ್ದೀರಾ. ನಮ್ ಸಂಖ್ಯೆ ತುಂಬಾ ಜಾಸ್ತಿ ಇದೆ, ನಾವೇ ಗಣತಿ ಮಾಡ್ಕೋತೀವಿ, ನಾವೇ ಸರಿಯಾದ ಲೆಕ್ಕಾಚಾರ ಕೊಡ್ತೀವಿ ನಿಮ್ಗೆ. ಲಿಂಗಾಯತರಿಗೊಂದು ಸರ್ಕಾರ, ಈ ಗೌಡ್ರಿಗೊಂದು ಸರ್ಕಾರ ಮಾಡ್ಬೇಕಾಗ್ತದ ಅವಾಗ. ಯಾಕೆ ಅವ್ರಿಲ್ವಾ ಸಮಾಜದಲ್ಲಿ? ಅಲ್ಲ, ಸಮಾಜದಲ್ಲಿ ಇದ್ರೆ ಸಮಾಜ ಮಾಡಿದ್ದನ್ನು ಕೇಳ್ಬೇಕಲ್ಲ ಅವರು. ಅಹಿಂದ ಇದು ವರ್ಗಗಳು ಸರ್ಕಾರ ಮಾಡಿರೋದ್ರಿ, ಸರ್ಕಾರ ಮಾಡಿರೋದು ನಾನ್ ಮಾಡಿರೋದಲ್ಲ, ಸರ್ಕಾರ ಮಾಡಿರೋದು ಕೇಳ್ಬೇಕು ಅವರು. ಲಿಂಗಪ್ಪ ಅವರಿಂದ ವಾಗೀಶ್ ಪ್ರಸಾದ್ ಅವರೇ, ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳ್ಬಿಡ್ತೀನಿ, ಮುಗೀತು, ನನಗೆ ಸಮಯ ಇಲ್ಲ. ಈಗ ಲಿಂಗಾಯತರು ಮತ್ತು ಒಕ್ಕಲಿಗರು ನಾವು ಎದ್ದೇಳ್ತೀವಿ, ನಾವು ಸುಮ್ಮನೆ ಕುತ್ಕೊಳ್ಳಲ್ಲ, ರಕ್ತ ಕ್ರಾಂತಿ ಮಾಡ್ತೀವಿ ಅಂತ ಈಗ ಇವರು ಬಿ ಸಿ ಪಾಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ನಾಳೆ ದಲಿತರು ಮತ್ತು ಹಿಂದುಳಿದ ವರ್ಗಗಳವರು ನಾವು ಸುಮ್ಮನೆ ಕುತ್ಕೊಳ್ಳಲ್ಲ, ಇದು ಜಾರಿ ಆಗಿಲ್ಲ ಅಂತಂದ್ರೆ ನಾವು ಎದ್ದೇಳ್ತೀವಿ ಅಂತಂದ್ರೆ ಏನಾಗುತ್ತೆ ಪರಿಸ್ಥಿತಿ ಕರ್ನಾಟಕದ್ದು? ಒಂದ್ ನಿಮಿಷ ನೀವು ಹೇಳಿ ಕರೆಕ್ಟ್ ಆಗಿ ಹೇಳಿದ್ರಿ. ಯಾವ ದಲಿತ ಸಮುದಾಯ ಎದ್ದೋದ್ರೆ ಅವ್ರಿಗೆ ನಾವು ಬಿಚ್ಚಿಡ್ತೇವೆ ನಮ್ದು. ಹೆಂಗಪ್ಪ ನಮ್ಗೆ ಅನ್ಯಾಯ ಆದಾಗ ನೀವು ಹೋಗಿ ಈ ತರ ಮಾಡೋದ್ ನ್ಯಾಯ ಅಂತ ಕೇಳ್ತೀವಿ. ಅವರು ಕೇಳ್ತಾರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನೀವ್ ಯಾಕೆ ಮಾತಾಡ್ತಾ ಇಲ್ಲ ಅಂತ. ನೀನು ಹೋಗಿ ಕೇಳ್ಕೊ, ನಾನ್ ಬೇಡ ಅಂತ ಆಯ್ತು, ಅವರು ಕೇಳ್ತಾರೆ, ನೀವು ಕೇಳಿ, ಕರ್ನಾಟಕದಲ್ಲಿ ಇದೇ ಆಗ್ಲಿ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಜಾರಿ ಆದರೆ ನಾವು ಸುಮ್ಮನೆ ಇರಲ್ಲ, ಜಾರಿ ಆಗದಿದ್ದರೆ ನಾವು ಸುಮ್ಮನೆ ಇರಲ್ಲ. ಒಂದಂತೂ ಸತ್ಯ, ಸಿದ್ದರಾಮಯ್ಯನವರಂತೂ ಹಚ್ಚಿದ್ದಾರೆ. ನಾನೇಕೆ ಇಡ್ಲಿ ಸರ್? ನಾನು ಎಲ್ಲ ಸರ್ ಇಲ್ಲಿ ಒಂದ್ ನಿಮಿಷ ತಡ್ರಿ ಸರ್ ಅನುಮತಿ ಸರ್. ಈಗ ಜಾತಿ ಸಮುದಾಯ ಇನ್ನು ನಾನು ಕನ್ಕ್ಲೂಷನ್ಗೆ ಬಂದಿಲ್ಲ. ನೀವ್ ಹೆಂಗ್ ಹೇಳ್ತೀರಾ ನಾನು ಕನ್ಕ್ಲೂಡ್ ಮಾಡ್ತೀನಿ ಇದೀನಿ ಅಂತ? ತಡ್ರಿ, ನಾನು ಸರ್ ಒಂದ್ ನಿಮಿಷ ಸರ್, ನಾನು ಕನ್ಕ್ಲೂಷನ್ ಕೊಟ್ಟಿಲ್ಲ ಹನುಮಂತಯ್ಯನವ್ರೆ, ನೀವ್ ಹೆಂಗೆ ಕನ್ಕ್ಲೂಡ್ ಮಾಡ್ತೀರಾ? ಗಿವ್ ಮಿ ಟೈಮ್, ಐ ವಿಲ್ ಕನ್ಕ್ಲೂಡ್, ದೆನ್ ಯು ಟೆಲ್ ಮಿ. ಕೊಡ್ತೀನಿ. ಆಲ್ ರೈಟ್, ಓಕೆ. ನೋಡಿ, ನಾನು ಮತ್ತೆ ರಿಪೀಟ್ ಮಾಡಬೇಕು. ಜಾತಿಗಳ ನಡುವೆ ಈಗ ಫೈಟ್ ಅಂತೂ ಶುರುವಾಗಿದೆ ಜಾತಿ ಗಣತಿ ವಿಚಾರದಲ್ಲಿ. ಪ್ರಬಲ ಸಮುದಾಯಗಳಾದಂಥ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಇದು ಸರಿ ಇಲ್ಲ, ಇದೇನಾದ್ರೂ ಜಾರಿಗೆ ತಂದ್ರೆ ನಾವು ರೊಚ್ಚಿಗೆ ಹೇಳ್ತೀವಿ, ಬಿ ಸಿ ಪಾಟೀಲ್ ಅವರಂತೂ ನಾವು ರಕ್ತ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಹನುಮಂತಯ್ಯನವರು ಹೇಳ್ತಾರೆ, ಯಾರು ಶತಶತಮಾನಗಳಿಂದ ಹಿಂದುಳಿದಿದ್ದಾರೋ, ಶೋಷಿತರು ಯಾರಿದ್ದಾರೆ ಅವರು ಸುಮ್ಮನೆ ಇರೋದಿಲ್ಲ, ನಾಳೆ ಅವರೂ ಕೂಡ ಬೀದಿಗೆ ಬರ್ತಾರೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋದಾದ್ರೆ, ಈ ಕ್ರಾಂತಿಯನ್ನ ತಪ್ಪಿಸೋದಕ್ಕೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು? ನಿಜಕ್ಕೂ ಕೂಡ ಆ ಧೈರ್ಯವನ್ನ ಪ್ರದರ್ಶಿಸ್ತಾರ ಅಥವಾ ಇದನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರ? ಕಾದು ನೋಡಬೇಕು. ಇದು ಈ ದಿನದ ರಾ ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.